ಆಗಿದ್ದು ಅಪಘಾತ, ಹಲ್ಲೆ ಮಾಡಿದ್ದಾರೆ ಅಂತ ಕಥೆಯನ್ನ ಕಟ್ಟಿದ್ರ ಅನ್ನುವಂತ ಪ್ರಶ್ನೆ ಇದೆ. ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದೀವಿ ಅಂತ ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಸ್ಪರ್ಧೆಯನ್ನ ಮಾಡಿದಂತ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ ಇಲ್ಲಿ ಸುಳ್ಳನ್ನ ಹೇಳಿದ್ರ ಅನ್ನುವಂತ ಪ್ರಶ್ನೆ ಎದ್ದಿರುವಂಥದ್ದು. ಪೊಲೀಸ್ ತನಿಖೆ ವೇಳೆ ಬಯಲಾಗಿರುವಂಥದ್ದು ಅಪಘಾತದ ಅಸಲಿ ಕತೆ. ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಸುಳ್ಳು ಕಥೆಯನ್ನ ಕಟ್ಟಿದ್ರಂತೆ. ದಾಖಲೆ ಸಮೇತ ಸಾಕ್ಷಿಯನ್ನ ನೀಡಿದ್ದಾರೆ ಕಲಬುರಗಿ ಪೊಲೀಸರು. ನವೆಂಬರ್ 18ರಂದು ಹಲ್ಲೆಯಾಗಿದೆ ಅಂತ ಹೇಳಿದ ಮಣಿಕಂಠ ರಾಠೋಡ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರ ವಿರುದ್ಧ ಆರೋಪವನ್ನ ಮಾಡಿದ್ರು. ತನಿಖೆ ವೇಳೆ ಬಯಲಾಯಿತು ಹಲ್ಲೆ ಕೇಸ್ನ ಅಸಲಿ ಕತೆ. ನವೆಂಬರ್ 18ರಂದು ಚಿತ್ತಾಪುರ ಬಳಿ ರಾಠೋಡ ಕಾರು ಅಪಘಾತ ಆಗಿದೆ. ಈ ಕಾರನ್ನ ಹೈದರಾಬಾದ್ನಲ್ಲಿ ರಿಪೇರಿಗೆ ಬಿಟ್ಟಿದ್ದಂತ ರಾಠೋಡ ಅಲ್ಲಿಂದ ಬೇರೆ ಕಾರ್ನಲ್ಲಿ ಬಂದು ಕಾರಿನ ಗಾಜು ಒಡೆದಿದ್ರಂತೆ. ಅಪಘಾತದಲ್ಲಾಗಿದ್ದಂಥ ಗಾಯಗಳು ಹಲ್ಲೆಯಿಂದ ಆಗಿತ್ತು ಅಂತ ಸೀನ್ ಕ್ರಿಯೇಟ್ ಮಾಡಿದ್ದ. ಈ ಬಗ್ಗೆ ದೂರನ್ನ ಕೊಟ್ಟಿದ್ದಂಥ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ ಪೊಲೀಸ್ ತನಿಖೆಯಲ್ಲಿ ಅಪಘಾತದ ಸತ್ಯ ಬಯಲಾಗಿದೆ. ನಿಜಕ್ಕೂ ಅಕಸ್ಮಾತ್ ಇದೇ ನಿಜ ಆಗಿದ್ರೆ ನಾಚಿಕೆ ಆಗಬೇಕು ಆ ನಾಯಕನಿಗೆ. ಸುಳ್ಳನ್ನ ಹೇಳಿ ಯಾಮಾರಿಸಿ ಅದನ್ನ ರಾಜಕೀಯ ತಿರುವನ್ನ ಪಡ್ಕೊಂಡು ಅದರಲ್ಲೂ ಕೂಡ ಅಡ್ವಾಂಟೇಜ್ ತಗೊಳ್ಳೋಕ್ಕೆ ಮುಂದಾಗಿದ್ರು ಅಂದ್ರೆ ನಿಜಕ್ಕೂ ರಾಜಕಾರಣಕ್ಕೆ ಕ್ಲೀನಾಗಿ ಫಿಟ್ ಆಗಿರುವಂಥ ವ್ಯಕ್ತಿ ಮಣಿಕಂಠ ರಾಠೋಡ ಅನ್ನೋರು. ಬಿಕಾಸ್ ಹಲ್ಲೆಯನ್ನ ಮಾಡಿದ್ರು ಅನ್ನುವ ಕಾರಣಕ್ಕೋಸ್ಕರ ಒಂದು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಚರ್ಚೆ ಆಯಿತು. ಇಂಥವ್ರನ್ನ ನಂಬ್ಕೊಂಡು ಯಾರಾದರೂ ಹೋಗಿ ಅವ್ರ ಪಕ್ಷದವರು ಇವ್ರ ಪರವಾಗಿ ನಿಂತ್ಕೊಂಡ್ಬಿಟ್ರೆ ಅವತ್ತು ನಿಂತ್ಕೊಂಡಿದ್ರು ಪಾಪ ಹಿಂಗೆಲ್ಲ ಆಗ್ಬಿಟ್ಟಿದೆಯಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ವಿ ನೋಡಿ ದೃಶ್ಯಾವಳಿಯಲ್ಲಿ. ಈ ಕಾರ್ ಇದೆಯಲ್ಲ ನಾವು ತೋರಿಸ್ತಾ ಇರುವಂಥ ದೃಶ್ಯಾವಳಿಯ ಕಾರು ಅದೇ ಅವತ್ತು ಅಪಘಾತಕ್ಕೀಡಾಗಿತ್ತು. ಅದರಲ್ಲಿ ಅಪಘಾತಕ್ಕೀಡಾಗಿ ನಂತರ ಇನ್ನೊಂದು ಕಾರ್ ಕರ್ಸ್ಕೊಂಡು ಅದ್ರ ಮೇಲೆ ಹತ್ತಿ ನಂತರ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು ಬಂದು ಹಲ್ಲೆಯನ್ನ ಮಾಡಿದ್ದಾರೆ, ಬೇಕು ಅಂತ ಟಾರ್ಗೆಟ್ ಮಾಡಿದ್ದಾರೆ ನನ್ನನ್ನ ಅಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದ ಈ ವ್ಯಕ್ತಿ. ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದ. ಅದಾದ ನಂತರ ಈ ಡ್ರಾಮಾ ಕ್ರಿಯೇಟ್ ಮಾಡ್ಲಾಯ್ತಲ್ಲ, ಸೀನ್ ಕ್ರಿಯೇಟ್ ಮಾಡ್ಲಾಯ್ತಲ್ಲ, ಆ ಸೀನ್ ಕ್ರಿಯೇಟ್ ಮಾಡಿದ್ದಂಥ ಒಂದು ಕಾರನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ, ನಿಜ ಆಗಿದ್ರೆ ಈ ನಾಚಿಕೆ ಆಗಬೇಕು ಈ ವ್ಯಕ್ತಿಗೆ ಅಂತ, ಮಣಿಕಂಠ ರಾಠೋಡನಿಗೆ. ಬಿಕಾಸ್ ಸುಮ್ಮನೆ ಒಂದು ಪ್ರಕರಣವನ್ನು ತಿರುಚಿ ಇನ್ನೊಬ್ಬರ ತಲೆಗೆ ಕಟ್ಟಿ ಅದರಲ್ಲೂ ರಾಜಕೀಯ ಅಡ್ವಾಂಟೇಜ್ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಂಥ ವ್ಯಕ್ತಿ. ರಾಜಕಾರಣ 100 ಇರುತ್ತೆ, 1000 ಇರುತ್ತೆ ಮಾಡ್ಕೊಂಡು ಹೋಗೋದಕ್ಕೆ. ಬೇರೆ ಬೇರೆ ರೀತಿಯಾದಂಥ ಅಡ್ವಾಂಟೇಜಸ್ ಇರುತ್ತೆ. ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ತೋರಿಸ್ಬೇಕು. ಅದನ್ನು ಬಿಟ್ಬಿಟ್ಟು ಯಾವುದ್ಯಾವುದೋ ವಿಚಾರನ ಇನ್ಯಾರೋ ತಲೆ ಕಟ್ಟಿ ಅದರಲ್ಲೂ ಕೂಡ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ದ.